ಡ್ರೋನ್ ತಂದಿರೋದ್ರಿಂದ ನನಗೆ ನೋಡಕ್ ಆಗದಿರೋದನ್ನೆಲ್ಲ ನೋಡೋದು ಒಂದು ಖುಷಿ ಆಗ್ತಿದೆ. ನನಗೆ ಡ್ರೋನ್ ತೊಗೊಂಡಿದ್ದು ವರ್ತ್ ಅನ್ನಿಸ್ತಿದೆ. Good morning. Bye. Hey guys, welcome back to Agastya Vlog. ಇವತ್ತು ದಿನಾಂಕ 26 ಡಿಸೆಂಬರ್ 2024 ಗುರುವಾರ. ಡ್ರೈವ್ ಹೊರಟಿದೀವಿ. ಯಾರ್ಯಾರಪ್ಪ ಅಂತ ಹೇಳಿದ್ರೆ 4 ಜನ ಹೋಗ್ತಿದ್ವಿ. ಆ 4 ಜನರಲ್ಲಿ ಒಬ್ರು ತುಂಬಾ ಮುಖ್ಯವಾದವರು. ಯಾರಪ್ಪ ಅದು ಮುಖ್ಯವಾದವರು ಅಂದ್ರೆ ನನ್ನ ಎಲ್ಲಾ ವಿಡಿಯೋದಲ್ಲೂ ನೀವು ನೋಡಿರ್ತೀರಾ ಆ ವ್ಯಕ್ತಿನ. ಅವನಿಲ್ಲದೆ ಯಾವ ವಿಡಿಯೋನು ಇದುವರೆಗೂ ಹಾಕಿಲ್ಲ ನಾನು. ಯಾರಪ್ಪ ಅಂತ ಕೇಳ್ತಿದ್ದೀರಾ? Hey guys, subscribe to Agastya Vlogs. Subscribe to Agastya Vlogs. ಎಸ್, ನಮ್ಮ ಅಕ್ಕನ ಮಗನೇ ಬರ್ತಿದ್ದಾನೆ. ತುಂಬಾ ದಿನದಿಂದ ನಾನು ಬರ್ತೀನಿ ಮಾಮ್ ರೈಡ್ ಹಂಗೆ ಹಿಂಗೆ ಅಂತಿದ್ದ. ಈ ಸಲ ರೈಡ್ ಪ್ಲಾನ್ ಮಾಡಿದ ಎಲ್ಲರೂ ಕೈ ಕೊಟ್ಟರು. ಇರೋದೇ 4 ಜನ. ಒಬ್ಬ ಲವ್ ಮಾಡ್ಬೇಕಂತೆ, ಒಬ್ಬ ಮದುವೆ ಆಗ್ಬೇಕಂತೆ, ಒಬ್ಬ ಸಾಲ ತೀರ್ಸ್ಬೇಕಂತೆ, ಒಬ್ಬ ಚೆನ್ನಾಗಿ ಕಾಸು ಮಾಡ್ಬೇಕಂತೆ. ಈ ತರ 4 ಜನ 4 ರೀಸನ್ ಕೊಟ್ಟಿದ್ದರಿಂದ ಅವ್ರ 4 ಜನ ಬರ್ತಾ ಇಲ್ಲ. ಬಟ್ ಅದಕ್ಕೆ ಮುಂಚೆ ವರ್ಕಳ ರೈಡ್ಗೆ ನಾವು ತಗೊಂಡೋಗ್ತಿರೋ ಥಿಂಗ್ಸ್ ಏನಪ್ಪಾ ಅಂತ ಹೇಳಿದ್ರೆ 3 ಜೊತೆ ಡ್ರೆಸ್, ಒಂದು ಟ್ರ್ಯಾಕ್ ಪ್ಯಾಂಟ್, ಹೂಡಿ ಮತ್ತೆ ಅದರ್ ಥಿಂಗ್ಸ್, 2 ಪರ್ಸನಲ್ ಕೇರ್, ಪವರ್ ಬ್ಯಾಂಕ್, ಸೊ ಇದು ಲ್ಯಾಪ್ಟಾಪ್ ಕ್ಯಾರಿ ಮಾಡೋಕೆ ಈ ಬ್ಯಾಗ್ ಮತ್ತೆ ಅಲ್ಲಿ ಲೋಕಲ್ ಓಡಾಡಕ್ ಬೇಕಾಗುತ್ತೆ. ಅದೇ ತರ ಲ್ಯಾಪ್ಟಾಪ್, ಮೌಸು. ಅದು ಬಿಟ್ಬಿಟ್ರೆ ನಮ್ಮ DSLR. ಸೊ ಇದೇನಂತ ನಿಮಗೆ ಗೊತ್ತಿರುತ್ತೆ. ಎಸ್, ಇಟ್ಸ್ DJI Mini 4 Pro. ಲೈಕ್ ಈ ರೈಡ್ಗಂತಾನೆ ಅದನ್ನ ಅಷ್ಟು ಬೇಗ ತೊಗೊಂಡಿದ್ದು. ಒಂದು ಈ ಫೋನು ರೆಡ್ಮಿದು ಚಾರ್ಜರು, ಐಫೋನ್ ಚಾರ್ಜರು ಅಂಡ್ ಇದು ಡ್ರೋನ್ ಚಾರ್ಜರು. ಇದನ್ನೆಲ್ಲ ಪ್ಯಾಕ್ ಮಾಡೋದಕ್ಕೆ ನಮ್ಮ ಈ ಬ್ಯಾಗ್ನ ನೀವು ಗೋವಾದಲ್ಲಿ ನೋಡಿ. ಓಕೆ, ಗೋವಾ ವ್ಲಾಗ್ ಹಾಕೇ ಇಲ್ವಲ್ಲ? ಓಕೆ ಫೈನ್, 2025 ಗೋವಾ ವ್ಲಾಗ್ ಬಂದೇ ಬರುತ್ತೆ. ಇಷ್ಟೇ ಗಾಯ್ಸ್. ಸ್ಪೆಷಲ್ ಏನಪ್ಪಾ ಅಂತ ಹೇಳಿದ್ರೆ ಇದು ನಮ್ಮ 50ನೇ ವಿಡಿಯೋ. 50ನೇ ವಿಡಿಯೋಗೋಸ್ಕರ ಹೊಸ ಇಂಟ್ರೋ ರೆಡಿ ಮಾಡ್ತೀನಿ. ಆ ಇಂಟ್ರೋನ ಹೋಗಿ ಸ್ವಲ್ಪ ನೋಡ್ಕೊಂಡ್ ಬನ್ನಿ. Subscribe to Agastya Vlogs. Hello guys. Hey guys. Hi guys. Hey guys. Hey guys. Hey guys. Hey guys. Okay. Vlogs ನೋಡ್ತಿರೋ ಎಲ್ಲರಿಗೂ ನಮಸ್ಕಾರ. Hey guys. Hey fam. Hey guys. Hello guys. Hi guys. Hey guys. Hey guys. Hey guys. ಎಲ್ಲರಿಗೂ ಮತ್ತೆ Hey guys. Hey guys. Hey guys. Hey guys. Hey guys. Welcome back to Agastya Vlogs. ತಮ್ಲೈನ್ ನೋಡಿ ಒಳಗಡೆ ಬರ್ತಿದ್ದಾರೆ. ಇಲ್ಲಿಂದ ವರ್ಕಾಲ ಹೋಗ್ತಿದ್ದಾರೆ. ಸಿಕ್ಕಾಪಟ್ಟೆ ನರ್ವಸ್ ಆಗಿದೆ. ಟ್ರಾವೆಲ್ ಮಾಡಬೇಕಾಗಿರೋ ಡಿಸ್ಟೆನ್ಸ್ 700 ಕಿಲೋಮೀಟರ್. ಟ್ರಾವೆಲ್ ಮಾಡೋ ಟೈಮು 16 ರಿಂದ 17 ಅವರ್. ನಾವು ಬ್ರೇಕ್ ಅದೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಹೋದ್ರೆ ಇಟ್ಸ್ ಆಲ್ಮೋಸ್ಟ್ 18 ಅವರ್ ಆಗುತ್ತೆ. ಸೊ ಸಮಯ ಎಕ್ಸಾಕ್ಟ್ಲಿ 5:10 ಆಯ್ತು. ಇಲ್ದಂಗೆ ಎಷ್ಟೋ ಡ್ರೋನ್ ಶಾಟ್ನು ಇನ್ಕ್ಲೂಡ್ ಮಾಡಿರ್ತೀರಿ. ಅದಕ್ಕೆ ಮುಂಚೆ ಲೈಫಲ್ಲೇ ನೆನ್ನೆ ಫಸ್ಟ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದೀವಿ. ಹೇಗಿತ್ತು ಅಂತ ಒಂದು ತುಣುಕೊಂಡು ನೋಡ್ಕೊಂಡ್ ಬನ್ನಿ. ಫೋನ್ ಪೇ ಇದೆಯಲ್ಲ. ಎರಡನೇ ಅಭ್ಯರ್ಥಿ ನೋಡಿ. ಎಸ್, ಈ ಅಪ್ಪ ನೀವು ಹೋಟೆಲ್ ಅಂಗಡಿ ಮಾಲೀಕ. ಹೋಟೆಲ್ ಅಂಗಡಿನ ಮೊಬೈಲ್ ಅಂಗಡಿ. ಫೈನ್ ಗಾಯ್ಸ್, ಎರಡನೇ ಅಭ್ಯರ್ಥಿ ಭಾರ್ಗವರಾಜ್. ಒಂದೇ ಬ್ಯಾಗ ಜಾಗ ಇಲ್ಲ ಗುರು, ಅಡ್ಜಸ್ಟ್ ಮಾಡಿ. ಇದು ನಮ್ಮ ಅಚ್ಚನ ಬ್ಯಾಗ್ ನೋಡು. ಗುಡ್ ಮಾರ್ನಿಂಗ್. ಫೈನ್ ಗಾಯ್ಸ್, ಎಕ್ಸಾಕ್ಟ್ಲಿ 1 ಅವರ್ ಇಲ್ಲೇ ಡಿಲೇ ಆಗೋಯ್ತು. ಕಾರಣ ಭಾರ್ಗವೇ ಸಿಕ್ಕಾಪಟ್ಟೆ ಲೇಟ್ ಬಂದ್ಬಿಟ್ಟ. ಎಸ್, ನಾವು ಇವತ್ತು ತಗೊಂಡಿರೋ ರೂಟ್ ಹೊಸೂರು, ಕೃಷ್ಣಗಿರಿ, ಧರ್ಮಪುರಿ, ಸೇಲಮು, ಕೊಯಂಬತ್ತೂರ್ ಹತ್ರ ಹೋಗಿ ಅದ್ಯಾವುದೋ ಬಾರ್ಡರ್ ಬರುತ್ತೆ, ಯಾವ್ದನ್ನು ಗೊತ್ತಿಲ್ಲ, ಆ ಮೂಲಕ ಹೋಗ್ತಿದ್ವಿ. ಮುಂದೆ ಅಪ್ಡೇಟ್ ಮಾಡ್ತೀನಿ ಬನ್ನಿ. ಫಸ್ಟ್ ಸಿಟಿ ಇದೇ ಕಾರಿಮಂಗಲಂ. ಹಿಂಗ್ ಲೆಫ್ಟ್ ಹೋದ್ರೆ ನಮ್ಮ ಆಗ ಅಲ್ಲಿ ಚೌಟ್ರಿ ವೈಟ್ ಬಿಲ್ಡಿಂಗ್ ಬಂಕಿಂದೆ, ಅಲ್ಲೇ ಮದುವೆ ಆಗಿದ್ದು ನಮ್ಮ ಅಕ್ಕ. ದೊಡ್ಡ
ಇಲ್ಲಿಂದಾನೇ ಸ್ಟಾರ್ಟ್. ಗೋ ಒನ್ಲಿ ಇನ್ ಸೆಕೆಂಡ್ ಗೇರ್ ಅಂತ. ಯಾಕೆ? ಫುಲ್ಲು ಇಲ್ಲಿಂದ ಅದೇ ತಪ್ಪು ಹೇಳಿದ್ನಲ್ಲ, ಡೇಂಜರಸ್ ಗಾಡ್ಸು. ಓಕೆ ಅದು ಲೈಕ್ ಎಂಟ್ರೆನ್ಸ್ ಇಂದಾನೆ ಲೈಕ್ ಗೋ ಸ್ಲೋ ಅಂತ ಎಷ್ಟು ಬೋರ್ಡ್ ಇಕ್ಕಿರ್ತಾರೆ ಗೊತ್ತಾ? ಖರ್ಚುಗಳಿದಾವಂತಾನ ಏನೋ ಅದ್ ಹೆಂಗಂದ್ರೆ ಲೈಕ್ ಡೌನ್ ಇದೆ, ಒಂದ್ ಕಡೆ ಡೌನ್ ಇದೆ ರೋಡು. ಡೌನ್ ಹೊಡೆದು ಹಿಂಗ್ ಟರ್ನ್ ಇರೋದ್ರಿಂದ ಲೈಕ್ ಕೆಲವು ಜನ ಏನಂತಾರೆ ಕಂಟ್ರೋಲ್ ಮಾಡಕ್ಕಾಗಲ್ಲ, ಡೌನಲ್ಲಿ ಫಾಸ್ಟ್ ಬಂದು ಹಂಗ್ ಬಿಟ್ಬಿಡ್ತಾರೆ, ಆಕ್ಸಿಡೆಂಟ್ ಆಗುತ್ತೆ. ಇನ್ನು ಕೆಲವೊಬ್ರು ಇಲ್ಲ ಕಾರ್ನಲ್ಲಿ ದೆವ್ವಗಳು ನಿಂತ್ಕೊಂಡು ಲೈಕ್ ಏನೋ ಒಂದ್ ಮಾಡ್ತಿದೆ, ಅಲ್ಲಿ ಏನೋ ಒಂದು ಶಕ್ತಿ ಇದೆ. ಡೇ ಟೈಮಲ್ಲಿ ಜಾಸ್ತಿ ಆಗುತ್ತಾ ರಾತ್ರಿ? ಡೇ ಟೈಮಲ್ಲಿ ಲಾಸ್ಟ್ ರೀಸೆಂಟ್ ಆಗಿ 2022 ಅಲ್ಲಿ ಒಂದು ಆಗಿತ್ತಲ್ಲ, ಫುಲ್ಲು ಹೊಡೆದಿ ಅಂದ್ರೆ ಟ್ರಾಫಿಕ್ ಆಗೈತೆ, ನಿಂತ್ಕೊಂಡು ಬಂದು ಗುದ್ದಿ ಲಾರಿ ಕಾರ್ ಜೊತೆಗೆ ಕಾರ್ ಕೆಳಗಡೆ ಬಿದ್ದು ಕಾರ್ ಮೇಲೆ ಟ್ರಕ್ ಹಂಗೆ ಬಿದ್ದೋಗಿರೋದು. ಅಂದ್ರೆ ಒಂದು ಬ್ರಿಡ್ಜ್ ಐತೆ, ಆ ಬ್ರಿಡ್ಜ್ ಮುಂದೆ ಇನ್ನೂ 5 ಗುರು ಅದು ಸ್ಟಾರ್ಟ್ ಆಗುತ್ತೆ. ಗೋಸ್ಲೋ ಅದಕ್ಕೋಸ್ಕರನೇ ಇವ್ರು 2 ಸೆಕೆಂಡ್ ಗೇರ್ ಅಂತ ಹಾಕಿರೋದ ಆ ರೀಸನ್ ಇಂದ. ವೆಲ್ಲೈಕಲ್ ಇಲ್ಲಿ ನಮ್ಮ ದೊಡ್ಡಮ್ಮ ಮಮ್ಮಿ ಸೆಕೆಂಡ್ ಮಮ್ಮಿ ಹೋಟ್ಲ್ ಇಟ್ಕೊಂಡಿದ್ರು. ಒಂದೊಂದು ಜಂಕ್ಷನ್ ಈ ಸೈಡ್ ಇದ್ದಾರೆ ಅವ್ರ ಮಮ್ಮ ರಿಲೇಟಿವ್ಸ್. ಈಗ ಇಲ್ಲಿ ಹಿಂಗೋದ್ರೆ ಜರುಗು ಅಂತ ಐತೆ, ಅಲ್ಲೇ ನಮ್ಮ ಮಮ್ಮಿಯವರ ಡ್ಯಾಡಿ ಅವ್ರ ಊರೆಲ್ಲ ಇರೋದು 5 ಕಿಲೋಮೀಟರ್. ನೋಡ್ಗುರು ಇಲ್ಲಿಂದಾನೆ ಫುಲ್ಲು ಇದಕ್ಕೆ ಬಟ್ ಅದು ವಾಯ್ಸ್ ಎಲ್ಲ ಆಫ್ ಮಾಡ್ಬಿಟ್ಟವ್ರೆ. ಫಸ್ಟ್ ವಾಯ್ಸ್ ಇತ್ತು ಗೋ ಸ್ಲೋ ಅಂತ ಸ್ಪೀಕರ್ಗಳಿಕ್ಕವ್ರು. ಅದರಿಂದಾನೇ ಭಯ ಪಟ್ಕೊಂಡು ಇನ್ನೂ ಅರ್ಧ ಜನ ಇಲ್ಲ ಗುರು, ಓಪನ್ ಆಗಿತ್ತು. ಈಗ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಕಂಟ್ರೋಲ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ. ನೋಡಿ ಇಲ್ಲಿ 30 ಯೂಸ್ ಒನ್ಲಿ ಸೆಕೆಂಡ್ಗೆ. ಇದೊಂದು ಗೇರಿ ನೀನು ಎಲ್ಲ ನಾಯಿ. ಅದೇ ಗೋ ಸ್ಲೋ, ನಾಯಿ ಅಲ್ಲ. ಹೌದಾ? ಗೋ ಸ್ಲೋ ಬಹು ಅಂತ ಸೌಂಡ್ ಬಂತಲ್ಲಿ. ನೋಡಿಲ್ಲಿ ಪ್ರಾಮಿಸ್ ಅದು ಗೋ ಸ್ಲೋ ಆಯ್ತಿರು ತೋರಿಸ್. ಕೇಳಿಸ್ಕೊ ನೋಡಿ, ಈ ಡೌನ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಪ್ಲಸ್ ಏನಂದ್ರೆ ಆಪೋಸಿಟ್ ಅಲ್ಲಿ ಬರೋ ಗಾಡಿಗಳದ್ದು ನೈಟ್ ಅಲ್ಲಿ ಕಣ್ಣು ಹೊಡೆಯೋದ್ರಿಂದ ಲೈಕ್ ಅವ್ರಿಗೆ ಗೊತ್ತಾಗದೆ ಹಿಂಗೆ ಹೋಗಿ ಇಲ್ಲಿ ಆಂಜನೇಯ ಟೆಂಪಲ್ ಇರುತ್ತೆ, ಇದೇ ಡೆಡ್ ಎಂಡ್ ಇಲ್ಲಿ ಮುಗೀತಾ ಡೇಂಜರ್ಸ್. ಬಟ್ ರೇಡಿಯೋ ಎಲ್ಲ ಆಫ್ ಮಾಡ್ಬಿಟ್ಟು ಪಾಸ್ ಆಗ್ಬಿಟ್ರೆ ನಾವು ಆಗ ಈ ಬ್ರಿಡ್ಜ್ ಕರೆಕ್ಟಾಗಿ ಈ ಬ್ರಿಡ್ಜ್ ಅಲ್ಲಿ ಬಂದು ಲಾರಿ ಹಿಂಗ್ ಗುದ್ದಿ ಈ ವಿಡಿಯೋ ಬ್ಲಾಗಲ್ಲಿ ಹಾಕ್ತೀನಿ ನೋಡು. ಈ ವಿಡಿಯೋ ಅಲ್ಲೋ ಅದು ಆಕ್ಸಿಡೆಂಟ್ ಆಗಿರೋದು. ಈಗ ಇಲ್ಲೇ ಬಿದ್ದು ಲಾರಿ ಹಿಂಗೆ ಬಿದ್ದಿರೋದು ಈ ತರ. ಬಟ್ ಎಲ್ಲೂ ಬೇರೆ ಕಡೆ ಕೇಳಿಲ್ಲ ನ್ಯೂಸ್. ರೋಡಲ್ಲಿ ಗೋ ಸ್ಲೋ 20-30 ಅಂತ ಡೇಂಜರಸ್ ರೋಡ್ಗಳು ಇದಾವೆ. ಬಟ್ ತಮಿಳ್ನಾಡಲ್ಲಿ ಲೋಕಲ್ಸ್ ಇದಾರಲ್ಲ ಗುರು, ಒಂದಿಲ್ಲ ಅಂದ್ರೂ ಅದು ಹಂಗೈತೆ ಹಿಂಗೈತೆ ಅಂತ ಹೇಳಿನೇ ಕೊಲಾಪ್ಸ್. ಐ ವಾಂಟ್ ಟು ಟೇಕ್ ಡ್ರೋನ್ ಶಾಟ್ ಬ್ರೋ. ಓಕೆ ಗೈಸ್, ಬನ್ನಿ ಡ್ರೋನ್ ಶಾಟ್ ಹೇಗಿದೆ ತಪ್ಪೂರ್ ಅಂತ ತೋರಿಸ್ತೀನಿ. ಡ್ರೋನ್ ಶಾಟ್ ನೋಡಿದ್ರಲ್ವಾ, ಸೊ ಅದಕ್ಕೆ ಅಷ್ಟೊಂದು ರೇಟು. ಸೊ ಇನ್ನೂ ಐತೆ ತುಂಬಾ. ನೋಡಿ ಇಲ್ಲಿ ಲೆಫ್ಟ್ ಹೋಗ್ಬಿಟ್ಟು ಲೆಫ್ಟ್ ಅಂದ್ರೆ ನಮ್ಮ ಅಕ್ಕ ಒಬ್ರು ಇದ್ದಾರೆ ಅಲ್ಲಿ. ಎಷ್ಟೋ ಜನ ಇಂಡಸ್ಟ್ರಿ ಐತಲ್ಲ ಗುರು, ಅಲ್ಲಿ ಕುಕ್ ಮಾಡೋದು. ಮನೆ ಬಿಟ್ಟು 210 ಕಿಲೋಮೀಟರ್ ಆಯ್ತು. ಟೈಮ್ 9:20 ಆಯ್ತು. ನಾಷ್ಟಕ್ಕೆ ನಿಲ್ಸಿದೀವಿ. ಸೊ ಇದೇ ನೋಡಿ ನಮ್ಮ ನಾಷ್ಟ ಮಾಡೋ ಜಾಗ. ಪ್ಲಸ್ 9:42 ಆಯಿತು. ರೇಟು ಒಂದಕ್ಕೆ 2 ಮಸಾಲೆ ದೋಸೆ ಒಂದು 120 ಅಂತೆ ಗುರು, 60 ರೂಪಾಯಿ ಬೆಂಗಳೂರಲ್ಲಿ. ನೋಡೋಣ. ಬಸ್ 12:35 ಆಯಿತು. ಎಕ್ಸಾಕ್ಟ್ಲಿ 420 ಕಿಲೋಮೀಟರ್ಸ್ ಬಂದಿದ್ದೀವಿ. ಮದುವೆಗೆ ಇನ್ನೂ ಜಸ್ಟ್ 40 ಕಿಲೋಮೀಟರ್ಸ್. ಸೊ ಆ ಬೆಟ್ಟನ ಡ್ರೋನಲ್ಲಿ ಹಿಡಿಯೋಣ ಅಂತ ನಿಲ್ಸಿದ್ದೀವಿ.
ಬೆಂಗಳೂರು ಬಿಟ್ಟು ಸುಮಾರು 570 ಕಿಲೋಮೀಟರ್ ಬಂದಿದ್ದೀವಿ. ಟೈಮ್ ಎಕ್ಸಾಕ್ಟ್ 2:41. ಶಿವಗಾಸಿ ಗೊತ್ತಲ್ಲ, ಪಟಾಕಿ ಮಾಡ್ತಾರಲ್ಲ, ನಾವು ಫುಲ್ ಟ್ಯಾಂಕ್, ಸೆಕೆಂಡ್ ಫುಲ್ ಟ್ಯಾಂಕ್ ಮಾಡ್ತಿದ್ವಿ. 3550. 2:50 ಆಯಿತು. ಪವರ್ ಬ್ಯಾಂಕ್ ತೊಗೊಳ್ರು. ಸೊ ಊಟಕ್ಕೆ ನಿಲ್ಸಿದ್ದೀವಿ ವಿನಾಯಕ ಹೋಟೆಲ್. ಗೈಸ್ ಲಂಚ್ ಮುಗೀತು ಅಷ್ಟೇ. ಇಲ್ಲಿಂದ ಕೇರಳ ಬಾರ್ಡ್ರ್ ಇನ್ನೊಂದು 80 ಕಿಲೋಮೀಟರ್ ಐತೆ. ಸೊ ತೆಂಕಾಸಿ ಹೋಗ್ಬೇಕು. ತೆಂಕಾಸಿಂದ ತೆನ್ಮಲ ಅಂತ, ಸೊ ಅಲ್ಲಿ ಒಂದು 37 ಕಿಲೋಮೀಟರ್ ತೋರಿಸ್ತಿದೆ. ಸೊ ನಿಮ್ಮನ್ನೆಲ್ಲ ಡೈರೆಕ್ಟಾಗಿ ಬಾರ್ಡ್ರಲ್ಲಿ ಹೋಗಿ ನೋಡ್ತೀನಿ. ಈಗ ನೆಗಡಿ ಹಿಡ್ದೈತೆ, ಬರಬೇಡ ಅಂದರು ವಿತ್ ಔಷಧಿ ಜೊತೆ ಟ್ರಿಪ್ಪಿಗೆ ಬಂದವನೇ. ಕೋಲ್ಡ್ ಸಿರಪ್. Tankaran Coil, Kalugumalai, Nalatinputtur Road. ಅಲ್ಲ ಇವ್ನು ಅದೃಷ್ಟ ಹೆಂಗೈತೆ ಅಂದ್ರೆ ಅವ್ನ ಮಗನ ಮೇಲೆ ಅವ್ರದ್ದೇ ನಾವು ಶಬರಿಮಲೆ ಒಂದು 60, ಕೊಳ್ಳಂ 95, 90 ಕಿಲೋಮೀಟರ್ ತೋರಿಸ್ತೈತೆ. ಸೊ ನೋಡಿ ಕ್ಲೈಮೇಟ್ ಎಲ್ಲ ಫುಲ್ಲು ಚೇಂಜ್ ಆಗೋಯ್ತು. ಬೆಟ್ಟ ಗುಡ್ಡಗಳೆಲ್ಲ ಇನ್ಮೇಲೆ ಸ್ಟಾರ್ಟ್ ಆಯಿತು. ತಮಿಳ್ನಾಡಿಗಂತೂ ಯಾರು ಬರಕ್ಕೆ ಹೋಗ್ಬೇಡಿ, ಬೆಂದೇ ಸತ್ತೋಗ್ಬಿಡ್ತೀರಾ, ಅಷ್ಟು ಬಿಸಿಲೈತೆ. ವ್ಯೂ ನೋಡಿದ್ರಲ್ಲ ಎಷ್ಟು ಸಖತ್ತಾಗೈತೆ. ಬನ್ನಿ ಇದನ್ನೆಲ್ಲ ಟಾಪಲ್ಲಿ ನೋಡ. ಕೇರಳದಲ್ಲಿರೋ ರೋಡ್ ಅಂತೂ ಅನ್ಎಕ್ಸ್ಪೆಕ್ಟೆಡ್. ಆ ಕರ್ವಿಂಗ್ಸ್ ಆಗಲಿ ಸಖತ್ತಾಗಿ ಬಂದ್ವಿ. ಮತ್ತೆ ಟೈಮ್ ತಗೊಳ್ತು, ಬಟ್ ಎಂಜಾಯ್ ಮಾಡಿದೆ. ಒಂದೊಂದು ಕರ್ವು, ಒಂದೊಂದು ಮೂಮೆಂಟ್ನ ಚೆನ್ನಾಗಿತ್ತು ಅಂತಾರ. ನೋಡೋಣ ರೂಮ್ಗೆ ಹೋಗಿ ರೂಮ್ ಸಿಕ್ಕಿದ್ರೆ ಓಕೆ, ಇಲ್ಲಾಂದ್ರೆ ಕಾರಲ್ಲೇ ಮಲ್ಗೋಣ ಪ್ಲಾನ್. ಏನಾಗುತ್ತೋ ಗೊತ್ತಿಲ್ಲ. ಫೈನ್ ಗಾಯ್ಸ್, 11 ಗಂಟೆ ಆಯ್ತು. ಫೈನಲಿ ವರ್ಕಾಲ ಬೀಚ್ಗೆ ಇನ್ನೇನು ಕಾಲೆತ್ತಿಟ್ರೆ ವರ್ಕಾಲ ಬೀಚ್ ಸಿಗುತ್ತೆ. ಅದನ್ನೆಲ್ಲ ಬೆಳಗ್ಗೆ ತೋರಿಸ್ತೀವಿ. ಸೊ ಆಸ್ ಆಫ್ ನಾವು ಕಾಟೇಜ್ ತೊಗೊಂಡಿದ್ವಿ ಒಂದಿನಕ್ಕೆ. ರೂಮ್ಸ್ ಅವೈಲಬಲ್ ಇಲ್ಲ ಅಂತೆ. ರೂಮ್ಸ್ ನಾಳೆ ಶಿಫ್ಟ್ ಮಾಡ್ಕೊಂತೀವಿ ಮಧ್ಯಾಹ್ನ ಮೇಲೆ. ಎಕ್ಸಾಕ್ಟ್ಲಿ ವರ್ಕಾಲ ಬೀಚ್ ರೋಡಲ್ಲೇ ಇದೀವಿ. ಹಿಂಗೆ ಹೋದ್ರೆ ಡೆಡ್ ಎಂಡ್ ಕಾಗೂರು ಬೀಚ್ ಹತ್ರ ಒಂದು ರೌಂಡ್ ಹೋಗಿ ಬರೋ. ನಂಗೆ ಇವನು ಡ್ರೋನ್ ಇಡ್ಬೋದಂತೆಲ್ಲ ಕೇಳ್ತಿಲ್ಲ, ಅದು ಇಲ್ಲೀಗಲ್ ಅಲ್ಲ ಗುರು. ಅದು ಸ್ಯಾಟಲೈಟ್ ಅಲ್ಲಿ ಫಿಕ್ಸ್ ಮಾಡೋರು. ಇದು ರೆಡ್ ಏರಿಯಾ ಅಂತ ಆಟೋಮೆಟಿಕ್ ತೋರಿಸುತ್ತೆ. ತಿನ್ನುತ್ತೀನಿ ಅವನಿಗೆ ಊಟ ಇಳಿಯಲ್ಲ, ಸೈಡ್ ಡಿಶ್ ಇಳಿತಾನೆ ಇರುತ್ತೆ. ಫೈನಲಿ ರೂಮ್ ಸಿಕ್ತು. ಇಲ್ಲೇ ಹಾಕೊಂಡು ಊರೆಲ್ಲ ತಿರುಗಿದೀವಿ ನೋಡು. ಬೀಚ್ಗೆ ಒಂದು ಬಾರ ನೋಡಿ, ಅದೇ ಕಾಟು. ಸೊ ಅದ್ರ ಒಳಗಡೆ ಹೋಗೋಣ, ಅದಕ್ಕೆ ಮುಂಚೆ ಬೀಚ್ಗೆ ಒಂದು ವಿಸಿಟ್ ಆಗಿ ಬರೋಣ. ಸೊ ಗೈಸ್, ಇದೇ ವರ್ಕಾಲ ಬೀಚ್ ಎಂಟ್ರೆನ್ಸ್. ಕಾರ್ ಪಾರ್ಕಿಂಗ್ ಐತಾ? ಟೈಟ್ ಆಗೋರ್ಲು
ಪ್ಲೇಸ್ ನನಗೆ ಇದು ನೋಡ್ತಿದ್ರೆ ಎಕ್ಸಾಕ್ಟ್ಲಿ ಗೋವಾ ಬೀಚಲ್ಲಿರೋ ಕಲ್ಲುಂಗುಟಿ ಆ್ಯಂಡ್ ಉಡುಪಿಯಲ್ಲಿರೋ ಯಾವ ಬೀಚ್ ಅದು ಮಲ್ಪೆ ಎಂಟ್ರೆನ್ಸ್ ಆಲ್ಮೋಸ್ಟ್ ಹಿಂಗೆ ಇರೋದು. ಚಪ್ಪಲಿ ಎತ್ತು ಕೈಯಲ್ಲಿ ಇಟ್ಕೊಳ್ರಪ್ಪ. ಫೈನ್ ಗೈಸ್, ಇದನ್ನೇನಿದೆ ಇದೆಲ್ಲ ನಾಳೆ ಬೆಳಗ್ಗೆ ತೋರಿಸ್ತೀನಿ ಸಿನಿಮ್ಯಾಟಿಕಲ್ಲಿ. ಇವನಿರಲ್ಲ ಬೆಳಗ್ಗೆ. ಏನು ಬಾಡಿ ಗುರು ನೋಡಿ, ಇಲ್ಲೊಬ್ರು ಅಲ್ಲಲ್ಲಿ ಬಿದ್ದವ್ರೆ ಒಳ್ಳೆ ನಾಯಿಗಳ ಥರ. ಇದು ಗೈಸ್, ಫೈನಲಿ ವಿ ಕೇಮ್ ಟು ವರ್ಕಾಲಾ ಬೀಚ್. ಏನು ಕಾಣಿಸ್ತಿಲ್ಲಲ್ಲ, ಒಂದು ನಿಮಿಷ. ಎಸ್ ಗೈಸ್, ಗುಡ್ ಮಾರ್ನಿಂಗ್. ಟೈಮ್ ಕರೆಕ್ಟಾಗಿ 8:31 ಆಯಿತು. ವೆಲ್ಕಮ್ ಟು ವರ್ಕಾಲಾ. ಎಸ್, ಇವತ್ತು ವರ್ಕಾಲಾದಲ್ಲಿ ಡೇ 2. ನೆನ್ನೆ ನೈಟ್ ನೋಡಿರ್ತೀರಾ, ಬೆಂಗಳೂರಿಂದ ಇಲ್ಲಿಗೆ ಬಂದಿರೋದು. 15 ಅವರ್ ಕಷ್ಟಪಟ್ಟು ಹೆಂಗೋ ಬಂದು ಸೇರಿದ್ವಿ. ಊಟ ಮುಗಿಸ್ಬಿಟ್ಟು ಇಲ್ಲ ಜಸ್ಟ್ ಬೀಚ್ ಹತ್ರ ಬಂದ್ವಿ. ಇಲ್ಲೇ ರೂಮ್ ಸಿಕ್ತು, ತೊಗೊಂಡಾಯ್ತು. ಸರಿ, ಹಂಗೇ ನೈಟ್ ಬೀಚಿಗೆ ಬಂದ್ವಿ. ಇಲ್ಲಿಂದ ಹಂಗೆ ಅಲ್ಲಿ ಕ್ಲಿಫ್ ಇದೆಯಲ್ಲ, ಆ ಕ್ಲಿಫ್ ಹತ್ರ ಹಂಗೆ ನಡ್ಕೊಂಡು ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಬರುವಾಗ ಅಲ್ಲಿ ಶಾಪಿಂಗ್ ಸ್ಟ್ರೀಟ್ ಐತೆ, ಅದೆಲ್ಲ ಇವತ್ತು ನೈಟ್ ತೋರಿಸ್ತೀನಿ. ಸೊ ಹಂಗೆ ಬಂದು ರೂಮ್ಗೆ ಹೋಗಿ ಸೆಟ್ಲ್ ಆಗಿಬಿಟ್ವಿ. ಸೊ ನಾವು ಸ್ಟೇ ಮಾಡಿರೋ ರೂಮ್ ಅದು ಕಾಟೇಜ್ ಅಂತಾರೆ, ಹೇಗಿದೆ ಅಂತ ಹೋಗಿ ನೋಡ್ಕೊಂಬನ್ನಿ. ಫಸ್ಟ್ ಬೀಚ್ ನೈಟ್ ಬರುವಾಗ ಖಾಲಿ ಆಗಿತ್ತು. ಈಗ ಎಂಟ್ರೆನ್ಸಲ್ಲಿ ಸಿಕ್ಕಾಪಟ್ಟೆ ಏನೇನೋ ಮಾಡ್ತಿದ್ದಾರೆ. ಎಸ್, ಇವೆಲ್ಲ ಸತ್ತವ್ರಿಗೆ ತಿಥಿ ಕೊಡ್ತಾರಲ್ಲ, ಆ ಥರ ಒಂದು ಸೆಟಪ್. ನಾವು ಎಕ್ಸಾಕ್ಟ್ಲಿ ಇರೋದು ವರ್ಕಾಲಾ ಬೀಚು. ಈ ವರ್ಕಾಲಾ ಬೀಚ್ನ ಪಾಪನಾಸಂ ಬೀಚ್ ಅಂತ ಹೇಳ್ತಾರೆ. ಪಾಪನಾಸಂ ಅಂದರೆ ಪಾಪನೆಲ್ಲ ತೊಳೆಯೋ ಒಂದು ಬೀಚ್ ಅಂತ. ಸೊ ಮೇ ಬಿ ಅದರಿಂದನೇ ಅಲ್ಲೆಲ್ಲ ಪದ್ಧತಿ ನಡೀತಿರ್ಬೋದು, ಐ ಆಮ್ ನಾಟ್ ಶೋರ್. ಬನ್ನಿ ಕೆಳಗಡೆ ನೋಡಿ ಸಾಕು, ಮೇಲ್ಗಡೆ ನೋಡೋಣ. ಫೈನ್ ಗಾಯ್ಸ್, ಡ್ರೋನ್ ಶಾಟ್ ಎಲ್ಲ ಮುಗೀತು. ಇಷ್ಟ ಆಗಿರುತ್ತೆ ಅನ್ಕೊಂಡಿದೆ. ಲೈಕ್ ಇರೋ ಜಸ್ಟ್ ಸ್ವಲ್ಪ ಹಾಕಿರ್ತೀನಿ ಅಷ್ಟೇ. ಫುಲ್ ಸಿನಿಮ್ಯಾಟಿಕ್ ಶಾಟ್ ವರ್ಕಾಲಾದ ಬೇಕು ಅಂದರೆ AVNs ಚಾನಲ್ ನೋಡಿ. ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆಲ್ಸೋ AVNs ಅಗಸ್ತ್ಯ ವ್ಲಾಗ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದ್ರಲ್ಲಿ ಬರೋ ಎಲ್ಲ ಸಿನಿಮ್ಯಾಟಿಕ್ನ ವಿತ್ BGM ನೋಡಿ ಎಂಜಾಯ್ ಮಾಡಿ. ಅಷ್ಟೇ, ಮುಗೀತು. ಈಗ ಹೋಗಿ ಜಸ್ಟ್ ಸ್ವಲ್ಪ ಚಿಲ್ ಮಾಡಿಕೊಂಡು ರೂಮ್ಗೆ ಹೋಗಿ ಹೊರಟು ರೂಮ್ ಖಾಲಿ ಮಾಡಿ ಇನ್ನೊಂದು ರೂಮ್ ಶಿಫ್ಟ್ ಮಾಡೋಣ. ಆಮೇಲೆ ಇನ್ನೆರಡು ಬೀಚ್ ನೋಡೋಣ. ಠರಾ. ಸಾಧ್ವಿಕಾ. ಫೈನ್ ಗಾಯ್ಸ್, ಕರೆಕ್ಟಾಗಿ 2.5 ಅವರ್ ಬಿದ್ದು ಒದ್ಲಾಡಿ, ಟೈಮ್ 12:30, 3 ಅವರ್ ಒದ್ಲಾಡಿ 12:30 ಆಯಿತು. ಹೊಡ್ತಿದ್ದೀವಿ ರೂಮ್ ಸೈಡ್ ಹೊಡ್ತಿದ್ದೀವಿ. ಶಿಫ್ಟು ಹೇಳಿದ್ನಲ್ಲ, ಶಿಫ್ಟ್ ಮಾಡ್ಕೊಡೋದಕ್ಕೆ ಲೈಕ್ 2 ಗಂಟೆ ಆಗುತ್ತಂತೆ. 2 ತಿಂದ್ಬಿಟ್ಟು ಹೋಗಿ ಸ್ನಾನ ಮಾಡಿ ಒಂದು 2 ಪ್ಲೇಸಸ್ ಅಷ್ಟೇ ನೋಡೋಕ್ಕಾಗೋದು. ಗುರು ಕಪಿಲ್ ಬೀಚ್ ಮತ್ತು ಬ್ಲಾಕ್ ಬೀಚ್ ಹೋಗೋಣ, ಅವೆರಡೇ ಆಗೋದು. ಫೈನ್, ತೋರಿಸ್ತೀವಿ ಏನಂತ ರೂಮ್ಗೆ ಹೋಗಿ ಕಂಟಿನ್ಯೂ. ಎಲ್ಲಿ ಬೀಗ ಹೊಸ ರೂಮ್ದು? ಹಾಂ, ನಡೆ.
ಪೆನ್ಗ ನಾನೇ ಇದು ಭಯ ಪಡಬೇಡಿ, ಸ್ವಲ್ಪ ಕಲರ್ ಕಮ್ಮಿ ಆಗೈತೆ ಅಷ್ಟೇ. ಬನ್ನಿ, ವರ್ಕಲಾದಲ್ಲಿ 2 ಪ್ಲೇಸಸ್ ನೋಡಿದ್ವಿ, 2 ನೋಡಿ ಅಕ್ವೇರಿಯಂ ಆದರೆ ಹೋಗೋಣ ಅಷ್ಟೇ. ರೂಮ್ ಬಿಟ್ವಿ ಎಲ್ಲ ಫ್ರೆಶ್ ಅಪ್ ಆಗಿ. ಬಿಸ್ತು ಅಷ್ಟೊಂದು ಹ್ಯಾಟ್ ಇಸ್ಕೊಂಡು ಹೋಗ್ಬಿಡು. ಲಂಚ್ ಬೆಳಗ್ಗೆಯಿಂದ ಊಟನೇ ಮಾಡಿದ್ವಿ. ಈಚೆ ಮಾಡ್ಕೊಳ್ಳೋಣ ಹೋಗೋ ದಾರಿಯಲ್ಲಿ, ಇಲ್ಲೇ ಇತ್ತು ಕೆಳಗಡೆ ಒಂದು. ಅದು ಫೈನ್ ಬನ್ನಿ, ಬೆಳಗ್ಗೆಯಿಂದ ಇನ್ನೂ ಏನು ತಿಂದೇ ಇಲ್ಲ. ಹೋಗ್ತೀನಿ, ನಾನು ಟೈಮ್ 3 ಗಂಟೆ ಹತ್ರ ಆಯಿತು. ಸಾಕು ನಡೆ. 1 hour later. ಫೈನಲಿ ಬಂದಾಯಿತು ಬ್ಲ್ಯಾಕ್ ಸ್ಯಾಂಡ್ ಬೀಚ್. ಹೇಳ್ದಂಗೆ ಎಲ್ಲ ಬೀಚಲ್ಲೂ ಲೈಕ್ ನಿಮಗೆ ಗೋಲ್ಡನ್ ಕಲರಲ್ಲಿ ಮಣ್ಣು ಇರುತ್ತಲ್ಲ ದಡದಲ್ಲಿ, ಬಟ್ ಇಲ್ಲಿ ಬ್ಲ್ಯಾಕ್ ಅಂದ್ರೂ ಇಲ್ಲೂ ಗೋಲ್ಡಲ್ಲೇ ಐತೆ. ಯಾವ ಸೀಮೆ ಬ್ಲ್ಯಾಕೋ ಇದು? ಯಾಮಾರ್ಸ್ ಎಲ್ಲೋ. ಓಕೆ ಗೈಸ್, ಅಲ್ಲಿ ಬ್ಲ್ಯಾಕ್ ಕಲರ್ ಸ್ಯಾಂಡ್ ಇದೆ, ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಲೈಕ್ ಇದು ನಾರ್ಮಲ್ಲು ಇದರಲ್ಲಿರೋ ಮಣ್ಣು, ಸೊ ಇದೆ ಬ್ಲ್ಯಾಕಲ್ಲಿರೋ ಮಣ್ಣು. ಸೊ ಇದಕ್ಕೋಸ್ಕರ ಬ್ಲ್ಯಾಕ್ ಬೀಚ್ ಅಂತಾರೆ, ಬಟ್ ಫೋಟೋದಲ್ಲಿ ಬೇರೆ ಥರ ಇತ್ತು. ಇಲ್ಲಿ ಯಾಕೋ ಹಿಂಗೆ ಅಸಹ್ಯವಾಗಿ ಕಾಣಿಸ್ತಿದೆ. ಸೊ ಅಂಥದ್ದೇನಿಲ್ಲ ಇಲ್ಲಿ ನೋಡೋದು. ಗೈಸ್ ಇಲ್ಲಿ ಇಷ್ಟು ಜನ ರೌಂಡ್ ಮಾಡ್ಕೊಂಡಿದ್ದಾರೆ, ಏನು ಕೇಳಿ, ಇಲ್ಲಿ ಯಾವನೋ ಆಟ ಹಾಕಿ ಕೂತಾಕ್ಬಿಟ್ಟೋಗೋನೆ ಅದು ನೋಡೋದಕ್ಕೆ. ಸೊ ನೆಕ್ಸ್ಟ್ ಕಾಪಿಲ್ ಬೀಚ್ ಅಂತ ಒಂದೈತೆ, ಅದು ಸೇಮ್ ಕುಂದಾಪುರ ಫೀಲ್ ಕೊಡುತ್ತೆ. ಮರವಂತೆ ಬೀಚಲ್ಲಿ ಬರೋ ಥರ ಫೀಲ್ ಕೊಡಲ್ಲ, ಬಟ್ ಒಂದು ಸೈಡು ಅಂದರೆ ಸೆಂಟ್ರಲ್ ರೋಡ್ ಇರುತ್ತೆ, 2 ಸೈಡು ನೀರಿರುತ್ತೆ. ಆ ನೀರು ಸಮುದ್ರದ ಅಥವಾ ನದಿದ ಅಂತ ಗೊತ್ತಿಲ್ಲ, ಅಲ್ಲಿ ಹೋಗಿ ಡೈರೆಕ್ಟಾಗಿ ನೋಡೋಣ ಬನ್ನಿ. ಎಸ್ ಗಾಯ್ಸ್, ಕಾಪಿಲ್ ಬೀಚ್ ಬಂದಾಯಿತು. ಬರುವಾಗ ಒಂದು ಶೂಟ್ ಮಾಡಿದ್ವಿ, ಅದನ್ನ ನೋಡ್ಕೊಂಬನ್ನಿ. ಫೈನ್ ಗೈಸ್, ಡ್ರೋನ್ ಶಾಟ್ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಕಾಪಿಲ್ ಬೀಚ್ ಅಂತ. ಲೈಕ್ ನನಗೆ ಆ ಮರವಂತೆ ಫೀಲ್ ಗೊತ್ತು, ಏನೋ ಗೊತ್ತಿಲ್ಲ ಗುರು. ಈ ಡ್ರೋನ್ ತಂದಿರೋದ್ರಿಂದ ನನಗೆ ಲೈಕ್ ನೋಡಕ್ ಆಗದೆ ಇರೋದನ್ನೆಲ್ಲ ನೋಡೋದು ಒಂದು ಖುಷಿ ಆಗ್ತಿದೆ. ನನಗೆ ಡ್ರೋನ್ ತೊಗೊಂಡಿದ್ದು ವರ್ತ್ ಅನ್ನಿಸ್ತಿದೆ. ಲೈಕ್ ಡ್ರೋನ್ ಶಾಟ್ ಹೋಪ್ಫುಲಿ ನೀವೆಲ್ಲ ಇಷ್ಟ ಆಗುತ್ತೆ. ಇದ್ರಲ್ಲಿ ಸ್ವಲ್ಪ ಹಾಕಿರ್ತೀನಿ, ಕಂಪ್ಲೀಟ್ ವರ್ಕಲ್ ಅದು ಲೈಕ್ ಏವಿಯನ್ ಚಾನಲ್ ಇಲ್ಲಿ ಶೋ ಅಪ್ ಮಾಡ್ತಿದ್ದೀನಲ್ಲ, ಆ ಚಾನಲ್ ಹಾಕಿದ್ದೀನಿ. ಆಸೆ ಇದೆ ಬೆಳಿಬೇಕಂತ, ಬಟ್ ಅದೇ ಥರ ದೊಡ್ಡ ನಂಬಿಕೆನೂ ಇದೆ, ಬೆಳಿತೀನಿ ಅಂತ. ದುರಾಂಕಾರದಲ್ಲಿ ಹೇಳ್ತಿಲ್ಲ, ಬಟ್ ನಂಬಿಕೆ ಇದೆ. ಸೊ ಇದಾಗಿತ್ತು ಕಾಪಿಲ್ ಬೀಚು, ಅದಾಗಿತ್ತು ಬ್ಲ್ಯಾಕ್ ಸ್ಯಾಂಡ್ ಬೀಚು. ಬೆಳಗ್ಗೆ ತೋರಿಸಿದಾಗಿದ್ದು ವರ್ಕಲ ಆ್ಯಂಡ್ ನಾರ್ತ್ ಕ್ಲಿಫ್. ವಾಯ್ಸ್ ಅಂತೂ ಕಂಪ್ಲೀಟ್ ಆಗಿ ಹೋಯ್ತು, ಲೈಕ್ ವಾಯ್ಸ್ ಕಂಪ್ಲೀಟ್ ಆಗಿ ಹೋಯ್ತು. ಸನ್ಸೆಟ್ ಅಂತ ಬಂದ್ವಿ, ಬಟ್ ಕ್ಲೌಡ್ ಎಲ್ಲಾನು ಮುಚ್ಕೊಂಡು ನಮಗೇನು ಕಾಣಿಸ್ತಿಲ್ಲ. ಹೇಳ್ದಂಗೆ AVNs ಚಾನಲ್ಗೆ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AVNs ಚಾನಲ್ ಲೈಕ್ ಡ್ರೋನ್ ಶೂಟ್ ಆಗ್ತಿದ್ದೀನಿ, ಅದು ಹಾಕಿರೋ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅದರಲ್ಲಿ ಯಾವಾಗಲೂ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ಎಸ್, ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಕೇರಳದಲ್ಲಿ ಮೋಸ್ಟ್ ಫೇಮಸ್ ಟೆಂಪಲ್ ಆ್ಯಂಡ್ ಶಬರಿಮಲೆಗೆ ಹೋಗೋರಲ್ಲಿ ಮಿಸ್ ಮಾಡದೆ ಹೋಗ್ತಾರೆ. ಆ ಸ್ಪಾಟ್ ಯಾವ್ದಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾನೆ ಇರಿ. ಸೊ ಆದಷ್ಟು ಬೇಗ ನಿಮ್ಮನ್ನೆಲ್ಲರೂ ಆ ವಿಡಿಯೋದಲ್ಲಿ ನೋಡ್ತೀನಿ. ಮರಿದಂಗೆ AVNs ಅಂಡ್ ಅಗಸ್ತ್ಯ ವ್ಲಾಗ್ಸ್ 2 ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಎಸ್, ರೂಮ್ಗೆ ಹೋಗ್ತಿದೀವಿ. ರೂಮ್ಗೆ ಹೋಗಿ ರೆಸ್ಟ್ ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ನಾರ್ತ್ ಕ್ಲಿಫ್ ಅಲ್ಲಿ ಶಾಪಿಂಗ್ ಮಾಡೋಣ ಅಂತಿದೀವಿ. ಅಲ್ಲಿ ಸ್ಟಾರ್ಟಿಂಗಲ್ಲೇ ಅದನ್ನ ಆ್ಯಡ್ ಮಾಡೇ ಮಾಡಿ. ಸೊ ಮತ್ತೆ ಆದಷ್ಟು ಬೇಗ ನಿಮ್ಮೆಲ್ಲರೂ ಇನ್ನೊಂದು ವಿಡಿಯೋದಲ್ಲಿ ನೋಡ್ತೀನಿ. ಅಂಟಿಲ್ ದಟ್, ಬೈ ಬಾಯ್ ಫ್ರಮ್ ಅಗಸ್ತ್ಯ ಆ್ಯಂಡ್ ಮೈ ಸ್ಕ್ವಾಡ್.
ಸೊ ಕಾಪಿಲ್ ಬೀಚ್ ತುಂಬಾ ಇದು ಬರುತ್ತೆ. Mas eu não sou qualquer vadia que você escolhe. Eu que faço meu dinheiro, não vou te dar mole. Mas se eu tivesse no padrão, será que tô dentro? E se eu tivesse fama, será que tô dentro? A regra é bem clara.